ನೀರು ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು, ಹೋರಾಟಗಾರರು. ಯಾಕಂತ ಹೇಳಿದ್ರೆ ನಮಗೆ ನೀರಿಲ್ಲ, ಸೊ ಇಂಥ ಸಂದರ್ಭದಲ್ಲಿ ಡ್ಯಾಮ್ ಇಂದ ನೀರು ಬಿಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀರು ಬಿಡುಗಡೆಗೆ ಆಗ್ರಹಿಸಿ ರೈತರ ಪ್ರತಿಭಟನೆ ಇದು. ತುಂಗಾಭದ್ರಾ ಜಲಾಶಯದಿಂದ ನೀರು ಹರಿಸಲು ಒತ್ತಾಯ. ಹೊಸಪೇಟೆ ಟಿಬಿ ಬೋರ್ಡ್ಗೆ ಖಾಕಿ ಸರ್ಪಗಾವಲು. ಪ್ರತಿಭಟನೆಯಲ್ಲಿ ಶಾಸಕ ಹಂಪನಗೌಡ ಭಾರದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಟಿಬಿ ಡ್ಯಾಂ ಪ್ರಾಧಿಕಾರ ಪ್ರಕಾರ 8.5 ಟಿಎಂಸಿ ನೀರು ಬಿಡಬೇಕು, ಆದ್ರೆ ಕೆನಲ್ ಮೂಲಕ ನೀರು ಬಿಡ್ತಾ ಇದ್ದಾರೆ. ಆ ನೀರು ನೇರವಾಗಿ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಭಾಗಕ್ಕೆ ನೀರನ್ನ ಬಿಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ರಾಯಚೂರು, ಸಿಂಧನೂರು, ಸಿರುಗುಪ್ಪ ಹಾಗೆ ಮಾನ್ವಿ, ಕಾರಟಗಿ ಭಾಗದ ರೈತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ನೀರು ನಮಗ್ ಬಿಡಿ, ನೀವು ಕೆನಲ್ ಮೂಲಕ ಬಿಟ್ರೆ ಸೀದಾ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ, ನಮ್ಗೆಲ್ಲಿ ಸಿಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರಿ. ಯಾಕಂದ್ರೆ ಆಕ್ರೋಶ ಬರೋದು ಸಹಜ. ಅದ್ರ ಜೊತೆಗೆ ನೀವು ಎಲ್ಲರೂ ಇವತ್ತೇನು ನಾವು ಹೋರಾಟ ಮಾಡಿದ್ವಿ, ಅದಕ್ಕೆ ಈಗ ನಮ್ಮ ಹೇಳಿದ್ವಿ, ನಾವು ಸಿರುಗುಪ್ಪ ಶಾಸಕರಿಗೆ ಹೇಳಿದ್ವಿ. ನೀರು ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು, ಹೋರಾಟಗಾರರು. ಯಾಕಂತ ಹೇಳಿದ್ರೆ ನಮಗೆ ನೀರಿಲ್ಲ, ಸೊ ಇಂಥ ಸಂದರ್ಭದಲ್ಲಿ ಡ್ಯಾಮ್ ಇಂದ ನೀರು ಬಿಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀರು ಬಿಡುಗಡೆಗೆ ಆಗ್ರಹಿಸಿ ರೈತರ ಪ್ರತಿಭಟನೆ ಇದು. ತುಂಗಾಭದ್ರಾ ಜಲಾಶಯದಿಂದ ನೀರು ಹರಿಸಲು ಒತ್ತಾಯ. ಹೊಸಪೇಟೆ ಟಿಬಿ ಬೋರ್ಡ್ಗೆ ಖಾಕಿ ಸರ್ಪಗಾವಲು. ಪ್ರತಿಭಟನೆಯಲ್ಲಿ ಶಾಸಕ ಹಂಪನಗೌಡ ಭಾರದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಟಿಬಿ ಡ್ಯಾಂ ಪ್ರಾಧಿಕಾರ ಪ್ರಕಾರ 8.5 ಟಿಎಂಸಿ ನೀರು ಬಿಡಬೇಕು, ಆದ್ರೆ ಕೆನಲ್ ಮೂಲಕ ನೀರು ಬಿಡ್ತಾ ಇದ್ದಾರೆ. ಆ ನೀರು ನೇರವಾಗಿ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಭಾಗಕ್ಕೆ ನೀರನ್ನ ಬಿಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ರಾಯಚೂರು, ಸಿಂಧನೂರು, ಸಿರುಗುಪ್ಪ ಹಾಗೆ ಮಾನ್ವಿ, ಕಾರಟಗಿ ಭಾಗದ ರೈತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ನೀರು ನಮಗ್ ಬಿಡಿ, ನೀವು ಕೆನಲ್ ಮೂಲಕ ಬಿಟ್ರೆ ಸೀದಾ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ, ನಮ್ಗೆಲ್ಲಿ ಸಿಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರಿ. ಯಾಕಂದ್ರೆ ಆಕ್ರೋಶ ಬರೋದು ಸಹಜ. ಅದ್ರ ಜೊತೆಗೆ ನೀವು ಎಲ್ಲರೂ ಇವತ್ತೇನು ನಾವು ಹೋರಾಟ ಮಾಡಿದ್ವಿ, ಅದಕ್ಕೆ ಈಗ ನಮ್ಮ ಹೇಳಿದ್ವಿ, ನಾವು ಸಿರುಗುಪ್ಪ ಶಾಸಕರಿಗೆ ಹೇಳಿದ್ವಿ.